ಚಾಕಚಕ್ಯತೆಯಿಂದ ವಾಹನ ಚಲಾಯಿಸುವುದು ಅತ್ಯವಶ್ಯ. ಎಲ್ಲಾದರೂ ಸ್ವಲ್ಪ ಎಡವಟ್ಟಾದ್ರೂ ಬೈಕ್ ಸವಾರ ಕೆಳಗೆ ಬೀಳೋದು ಗ್ಯಾರಂಟಿ. ಇದನ್ನೆಲ್ಲ ಬೈಕ್ ಸವಾರ ಮೊದಲೇ ಅರಿತಿರೋದು ಅವಶ್ಯಕ. ಇನ್ನು ಈ ಸ್ಪರ್ಧೆಗಾಗಿ ಬಳಸೋ ಬೈಕ್ಗಳದ್ದೇ ಒಂದು ವಿಶೇಷತೆ ಇದೆ. ಇವೆಲ್ಲ ಸಾಮಾನ್ಯ ಬೈಕ್ ತರ ಇರೋದಿಲ್ಲ, ಅವುಗಳಿಗಿಂತ ಸ್ವಲ್ಪ ಡಿಫರೆಂಟ್. ಯಾಕಂದ್ರೆ ಅವೆಲ್ಲ ಇಂಥ ಸ್ಪರ್ಧೆಗಳಿಗೋಸ್ಕರನೇ ಹೇಳಿ ಮಾಡಿಸಿದ ಮಾಡಿಫೈಡ್ ಬೈಕ್ಸ್. Yamaha 165, TVS Apache, RX, Yamaha RX 100, ಸುಜುಕಿ ಹೀಗೆ 120 ಇಂದ 150cc ಸಾಮರ್ಥ್ಯದ ಎಂಜಿನ್ಗಳನ್ನು ಹೊಂದಿರುವ ವಾಹನಗಳನ್ನು ಬಹಳ ವಿಭಿನ್ನವಾಗಿ ಮಾಡಿಫೈಡ್ ಮಾಡಬೇಕಾಗುತ್ತೆ. ಈ ಎಲ್ಲ ದ್ವಿಚಕ್ರದ ವಾಹನಗಳಿಗೆ ಎತ್ತರದ ಮೆಟ್ ಗಾರ್ಡ್, ಶಾರ್ಟ್ ಸ್ಟೇರಿಂಗ್, ಲಾಂಗ್ ಸೀಟ್, ಲಾರ್ಜ್ ಶಾಕ್ ಅಬ್ಸರ್ವರ್, ದಪ್ಪನೆಯ ಟೈರ್ಗಳು, ಚೇಂಬರ್ಡ್ ಸೈಲೆನ್ಸರ್ಸ್ ಹೀಗೆ ವಿವಿಧ ಭಾಗಗಳನ್ನ ಅಳವಡಿಸಿ ಕೊಂಚ ಡಿಫರೆಂಟ್ ಆಗಿ ರೆಡಿ ಮಾಡಿ ಅಖಾಡಕ್ಕೆ ಇಳಿಸಲಾಗುತ್ತೆ. ರೈಡರ್ಸು ಇಲ್ಲಿ ರೋಡಲ್ಲೆಲ್ಲ ತುಂಬಾ ಫಾಸ್ಟ್ ಹೊಡಿತಾ ಇರ್ತಾರೆ, ಅಪಘಾತಕ್ಕೆ ಕಾರಣ ಆಗುತ್ತೆ. ಸೊ ಆ ಥರ ಎಲ್ಲ ಹೊಡಿಬಾರ್ದಂತ ನಮ್ಮ ಮೆಸೇಜು. ಅಲ್ಲಿ ಹೊಡಿಲ್ದೆ ಇಲ್ಲಿ ತಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾವು ಇದನ್ನು ಆರ್ಗನೈಸ್ ಮಾಡಿದ್ದೀವಿ. ಬಾಲ್ಕೋಟೆ ಫಸ್ಟ್ ಟೈಮ್ ಇದು ಟ್ರ್ಯಾಕ್ ರೈಸ್ ಆಗಿದ್ದು. ನಾನು ಬಾಲ್ಕೋಟ್ ಲೋಕಲ್ ಓಪನಲ್ಲಿ ಹೊಡೆದು ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ. ಇವಾಗ ಇದೇ ಫಸ್ಟ್ ಟೈಮ್ ಇಲ್ಲಿ ಕಂಡಕ್ಟ್ ಆಗಿದ್ದು. ಒಂಥರ ಸಂತೋಷ ಅನಿಸಿದೆ. ಕೇವಲ ಹೀಗೆ ಮಾಡಿಫೈ ಮಾಡಿದ ಬೈಕ್ ಹತ್ತಿ ಸವಾರಿ ಮಾಡಿದ್ರೆ ಈ ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕಣದಲ್ಲಿ ಪ್ರತಿಸ್ಪರ್ಧಿಯೊಂದಿಗೆ ಸೆಣಸುವ ಗಟ್ಟಿ ಗುಂಡಿಗೆ ಜೊತೆ ಶರೀರದ ರಕ್ಷಣೆಯೂ ಅವಶ್ಯಕ. ಇಂಥ ಸ್ಪರ್ಧೆಗಳಲ್ಲಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಜೊತೆಗೆ ಎಲ್ಬೋ ಗಾರ್ಡ್, ಥೈ ಪ್ಯಾಡ್ ಹೀಗೆ ಶರೀರದ ಅಂಗಾಂಗಗಳ ರಕ್ಷಣೆ ಕಡೆಗೂ ಗಮನ ಹರಿಸಲೇಬೇಕು. ಆಗ ಅದಕ್ಕೆ ಗಾಡಿ ಹೊಡ್ಲಿಕ್ಕೆ ಗಾಡಿ ಸ್ಪೆಷಲ್ ಬೇರೆ ಇರುತ್ತೆ, ಅದರ ಟೈರ್ ಬೇರೆ ಇರುತ್ತೆ. ಅದ್ರ ಇಂಜನ್ ನಾವು ಆಲ್ಟ್ರೇಷನ್ ಮಾಡಿ ಅದು ಕರೆಕ್ಟ್ ಅದಕ್ಕೆ ಹೆಂಗೆ ಸೆಟ್ ಆಗಬೇಕು ಹಂಗೆ ಸೆಟ್ ಮಾಡಿರ್ತೇವೆ. ಆಮೇಲೆ ಅದು ನಾವು ಮೈ ಮೇಲೆ ಹಾಕ್ಕೊಳ್ಳೋದೆಲ್ಲ ಕಿಟ್ ಬೇರೆ ಇರುತ್ತೆ. ಶೂಸ್, ನೀ ಗಾರ್ಡ್, ಎಲ್ಬೋ ಗಾರ್ಡ್, ಹೆಲ್ಮೆಟ್, ಅದ್ರ ಸ್ಪೆಷಲಿ ಡಟ್ ರೇಸ್ ಸಂಬಂಧ ರೆಡಿ ಮಾಡಿದ್ದು ಅದು ತೊಂದು ನಾವು ಯೂಸ್ ಮಾಡ್ತೀವಿ. ಇನ್ನು ಯುವ ಬೈಕ್ ಸವಾರರು ಧೂಮ್ ಮಚಾಲೆ ಧೂಮ್ ಅಂತ ಅಖಾಡಕ್ಕಿಳಿದ್ರು. ಮೊದಲೇ ಡರ್ಟಿಯಾಗಿ ರೆಡಿಯಾಗಿದ್ದ ಮೈದಾನದಲ್ಲಿ ಚಾಕಚಕ್ಯತೆಯಿಂದ ವಾಹನ ಚಲಾಯಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಸ್ಪರ್ಧೆ ಬೈಕ್ ಪ್ರಿಯರಿಗೆ ಮನೋರಂಜನೆ ಉಣಬಡಿಸಿತು. ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳಿಗೆ 5,000 ರೂಪಾಯಿ ನಗದು ಹಾಗೂ ಒಂದು ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದವರಿಗೆ 3,000 ಒಂದು ಟ್ರೋಫಿ ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ 2,000 ರೂಪಾಯಿ ಹಾಗೂ ಟ್ರೋಫಿಯನ್ನ ಬಹುಮಾನವಾಗಿ ನೀಡಿ ಗೌರವಿಸಲಾಯಿತು. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ.